ಹಲೋ ಫ್ರೆಂಡ್ಸ್, ನಾನಿವತ್ತು ನಿಮಗೆ ಚಾಟ್ ಜಿ ಪಿ ಟಿ ಟೂಲ್ನ ಯಾವ ರೀತಿ ಯೂಸ್ ಮಾಡೋದು ಅಂತ ಬೇಸಿಕ್ ನಾಲೆಜ್ನ ತಿಳಿಸ್ಕೊಡ್ತೇನೆ. ಮೊದಲಿಗೆ ಚಾಟ್ ಜಿ ಪಿ ಟಿ ಅಂದರೆ ಏನಂದರೆ, ಇದೊಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೂಲ್ ಅಂತ ಹೇಳ್ತೀವಿ. ಅಂದರೆ ಯಾವುದೇ ಒಂದು ಇನ್ಫಾರ್ಮೇಷನ್ನ ನಮಗೆ ಬೇಕಾದ್ರೂ ಕೆಲವು ಇಂಟ್ರಾಕ್ಷನ್ನ ಮಾಡ್ತೀವಿ ನಾವು, ಒಂದು ಮೆಷಿನ್ ಹತ್ರ ಆದರೂ ಸರಿ, ಹ್ಯೂಮನ್ ಹತ್ರ ಆದರೂ ಸರಿ. ಬಟ್ ಇದು ಕಂಪ್ಲೀಟ್ಲಿ ಮೆಷಿನ್ ಆಗಿರೋದ್ರಿಂದ ಇದನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಕರೀತಾರೆ. ಸೊ ಇದು ಚಾಟ್ ಜಿ ಪಿ ಟಿ ಅನ್ನೋದು ರೀಸೆಂಟ್ ಇಯರ್ಸಲ್ಲಿ ನಮಗೆ ಒಂದು ತುಂಬಾ ಹತ್ತಿರವಾಗಿರುವಂಥ ಒಂದು ಟೂಲ್ ಅಂತಲೇ ಹೇಳ್ಬೋದು. ಯಾವ ರೀತಿ ನಾವು ಗೂಗಲ್ನ ಬಳಸ್ಕೊಳ್ತಾ ಇದ್ವೋ ಅದಕ್ಕಿಂತ ಒಂದು ಪಟ್ಟು ಮೇಲೆ ಅಂತಲೇ ನಾವು ಇದನ್ನು ಚಾಟ್ ಜಿ ಪಿ ಟಿನ ಕನ್ಸಿಡರ್ ಮಾಡ್ಬೋದು. ಯಾವ ರೀತಿ ಅಂದರೆ ನೋಡಿ, ಇಲ್ಲಿ ಆಸ್ಕ್ ಎನಿಥಿಂಗ್ ಅನ್ನೋ ಒಂದು ಬಾಕ್ಸ್ ಕೊಟ್ಟಿದ್ದಾರಲ್ಲ, ಇಲ್ಲಿ ನಾವು ಯಾವುದೇ ಒಂದು ಇನ್ಫಾರ್ಮೇಷನ್ನ ಬೇಕಾದರೂ ನೀವು ಕ್ವೆಶ್ಚನ್ ಮುಖಾಂತರ ನೀವು ಇದನ್ನು ಪ್ರಾಂಪ್ಟ್ ಅಂತ ನಾವು ಕರಿತೀವಿ. ಪ್ರಾಂಪ್ಟ್ ಅಂದರೆ ನೀವು ಮೆಷಿನ್ಗೆ ನೀವು ಏನು ಇನ್ಪುಟ್ನ ಕೊಡ್ತಾ ಇದ್ದೀರಾ ಅದನ್ನು ಬೇಸ್ ತಗೊಂಡು ಅದು ನಿಮಗೆ ಅನಲೈಸ್ ಮಾಡಿ ಒಂದು ಆ್ಯಕ್ಯುರೇಟ್ ಇನ್ಫಾರ್ಮೇಷನನ್ನು ಆದಷ್ಟು ನಿಮಗೆ ಕೊಡೋಕ್ಕೆ ಚಾಟ್ ಜಿ ಪಿ ಟಿ ಟ್ರೈ ಮಾಡುತ್ತೆ. ಕೆಲವೊಂದು ವಿಷಯದಲ್ಲಿ ಚಾಟ್ ಜಿ ಪಿ ಟಿ ಕೂಡ ಕೆಲವೊಂದು ವಿಷಯಗಳು ಕೊಡೋದಿಲ್ಲ, ಅದು ವೆರಿ ರೇರ್ ಕೇಸ್. ಬಟ್ ನಾರ್ಮಲ್ ಆಗಿ ನಿಮಗೆ ಏನೇ ಇನ್ಫಾರ್ಮೇಷನ್ ಬೇಕಾಗಿದ್ದರೂ ನೀವು ಚಾಟ್ ಜಿ ಪಿ ಟಿ ಹತ್ರ ಕಾನ್ವರ್ಸೇಷನ್ ಅಂದರೆ ಪ್ರಾಂಪ್ಟ್ ಮೂಲಕ ಕಾನ್ವರ್ಸೇಷನ್ ಮಾಡ್ಬೋದು. ಸಪೋಸ್ ಈಗ ಬೈ ಬೇಸಿಕ್ ಪ್ರಾಂಪ್ಟ್ ಅಂತ ನಾನೊಂದು ಕೆಲವೊಂದು ಉದಾಹರಣೆ ನಿಮಗೆ ಕೊಡೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಐ ವಾಂಟ್ ಟು ಗೋ ತಿರುಪತಿ ನೆಕ್ಸ್ಟ್ ಮಂತ್, ಇಸ್ ದಟ್ ಗುಡ್ ಟು ಟ್ರಾವೆಲ್ ಅನ್ನೋ ಒಂದು ಕ್ವಶನ್ ಕೊಟ್ಟಿದ್ದೀನಿ. ಸೊ ಆಗ ನಿಮಗೆ ಚಾಟ್ ಜಿ ಪಿ ಟಿ ಒಂದು ಇನ್ಫಾರ್ಮೇಷನ್ ಕೊಡ್ತಾ ಇದೆ. ಏಪ್ರಿಲ್ ಇಸ್ ಎ ಜನರಲಿ ವಾರ್ಮ್ ಮಂತ್ ಇನ್ ತಿರುಪತಿ ವಿತ್ ಟೆಂಪ್ರೇಚರ್ ರೇಂಜಿಂಗ್ 25 ಡಿಗ್ರಿ ಸೆಲ್ಸಿಯಸ್ ಇಂದ 40 ಡಿಗ್ರಿ ಸೆಲ್ಸಿಯಸ್ ಇರ್ಬೋದು. ಅದು ನೀವು ಡಿಸೈಡ್ ಮಾಡ್ಕೋಬೇಕು. ಏಪ್ರಿಲ್ನಲ್ಲಿ ತುಂಬ ಬಿಸಿಲಿರೋದ್ರಿಂದ, ಅದು ಬೆಟ್ಟ ಗುಡ್ಡದ ಪ್ರದೇಶ ಆಗಿರೋದ್ರಿಂದ ತಿರುಪತಿಗೆ ಹೋಗಬೇಕಾ ಬೇಡವಾ ಅನ್ನೋ ಥ್ರೂ ಔಟ್ ದ ಇಯರ್ ಎಲ್ಲರೂ ತಿರುಪತಿಗೆ ವಿಸಿಟ್ ಮಾಡ್ತಾರೆ. ಬಟ್ ನಿಮಗೆ ಟೆಂಪ್ರೇಚರ್ ಓಕೆ ಆದರೆ ನೀವು ಒಂದು ಇನ್ಫಾರ್ಮೇಷನ್ ಇಲ್ಲಿ ಗ್ಯಾದರ್ ಮಾಡಿಕೊಂಡು ಚಾಟ್ ಜಿ ಪಿ ಟಿನಲ್ಲಿ ನೋಡಿ ಆ ಇನ್ಫಾರ್ಮೇಷನ್ ನಿಮಗೆ ಓಕೆ ಆಯಿತು ಅಂದರೆ, ಇಲ್ಲ ನಾವು ಟ್ರಾವೆಲ್ ಮಾಡೋಕ್ಕೆ ಈಸಿ ಮಾಡ್ಬೋದು ಅಂತ ನಿಮ್ಗೆ ಅನಿಸಿದ್ರೆ ದಯವಿಟ್ಟು ಟ್ರಾವೆಲ್ ಮಾಡಿ. ಇಲ್ಲ ಅಂದರೆ ಇನ್ನೂ ನೀವು ಜೂನಲ್ಲಿ ಹೋಗ್ಬೋದು. ಸ್ವಲ್ಪ ಬೇರೆ ವೇರಿಯೇಷನ್ ಇರುತ್ತೆ, ರೇಂಜಿಂಗ್ ಇನ್ ಸೆಲ್ಸಿಯಸ್ ಡಿಗ್ರೀಸಲ್ಲಿ ರೇಂಜಿಂಗ್ ನಿಮಗೆ ಡಿಫ್ರೆನ್ಸ್ ಬರೋದ್ರಿಂದ ಕೂಲ್ ವೆದರಲ್ಲಿ ಕೂಡ ನೀವು ತಿರುಪತಿಗೆ ಟ್ರಾವೆಲ್ ಮಾಡ್ಬೋದು. ಅದಲ್ದಿರ ಇಲ್ಲಿ ಥಿಂಗ್ಸ್ ಟು ಕನ್ಸಿಡರ್ ಫಾರ್ ತಿರುಪತಿ ಟ್ರಿಪ್ ಇನ್ ಏಪ್ರಿಲ್ ಅನ್ನೋ ಒಂದು ಹೆಡ್ಲೈನ್ ಕೊಟ್ಟು ಅದಕ್ಕೆ ಏನೇನಂತ ಇನ್ಫಾರ್ಮೇಷನ್ ಕೊಟ್ಟಿದೆ ನೋಡಿ. ಬುಕ್ ದರ್ಶನ್ ಅಕಾಮಿಡೇಷನ್ ಅರ್ಲಿ, ಕ್ಯಾರಿ ಲೈಟ್ ಕಾಟನ್ ಕ್ಲಾತ್ಸ್ ಅಂತ ಕೊಟ್ಟಿದೆ. ಯಾಕೆಂದರೆ ಅಲ್ಲಿ ವೆದರ್ ಹ್ಯೂಮಿಡ್ ಇರೋದ್ರಿಂದ, ಹಾಟ್ ಆ್ಯಂಡ್ ಹ್ಯೂಮಿಡ್ ಇರೋದ್ರಿಂದ ನಿಮಗೆ ಈ ರೀತಿ ಸಜೆಷನ್ ಕೂಡ ಕೊಡ್ತಾ ಇದೆ. ಸ್ಟೇ ಹೈಡ್ರೇಟೆಡ್, ಕೀಪ್ ವಾಟರ್ ಬಾಟಲ್ ವಿತ್ ಯು, ಪ್ರಿಫರ್ ಅರ್ಲಿ ಮಾರ್ನಿಂಗ್ ದರ್ಶನ್, ಅವಾಯ್ಡ್ ಆಫ್ಟರ್ನೂನ್ ಹೀಟ್ ಅಂತ ಕೊಡ್ತಾ ಇದೆ. ಇದೆಲ್ಲ ನಿಮಗೆ ಒಂದು ಟಿಪ್ಸ್ ರೀತಿ ಅದು ಕೊಡ್ತಾ ಇದೆ. ಸೊ ಇದೆಲ್ಲ ನಿಮ್ಗೆ ಓಕೆ ಆಯಿತು ಅಂದರೆ ನೆಕ್ಸ್ಟ್ ನೀವೇನು ಕ್ವಶನ್ ಕೇಳ್ಬೋದು. ಐ ಆಮ್ ಇನ್ ಬ್ಯಾಂಗ್ಳೂರ್, ಸೊ ಹೌ ಟು ಕಮ್ಯೂಟ್ ಟು ತಿರುಪತಿ ಅಂತ ಕೊಟ್ಟಿದ್ದೀನಿ. ಅಂದರೆ ನಾನು ಬೆಂಗಳೂರಿಂದಿರೋದ್ರಿಂದ ನಾನು ಈ ಬೆಂಗಳೂರಿಂದ ತಿರುಪತಿಗೆ ಹೇಗೆ ಹೋಗ್ಬೋದು, ಯಾವುದೆಲ್ಲ ಕಮ್ಯೂಟರ್ ಇದೆ ಅಂದರೆ ಬಸ್ ಇರ್ಬೋದು, ಟ್ರೈನ್ ಇರ್ಬೋದು, ಫ್ಲೈಟ್ ಇರ್ಬೋದು, ಎಲ್ಲ ರೀತಿ ನಿಮಗೆ ಡ್ಯೂರೇಷನ್ ವಿತ್ ಕೊಡ್ತಾ ಇದೆ ನೋಡಿ. ಇಲ್ಲಿ ಟ್ರೈನಲ್ಲಿ ಹೋದರೆ ನಿಮಗೆ 5 to 7 ಅವರ್ಸ್ ಆಗುತ್ತೆ. ಆಮೇಲೆ ಯಾವ ಎಕ್ಸ್ಪ್ರೆಸ್ ಹೋಗುತ್ತೆ, ತಿರುಪತಿ ಪ್ಯಾಸೆಂಜರ್, ಶೇಷಾದ್ರಿ ಎಕ್ಸ್ಪ್ರೆಸ್ಸಸ್, ಆಮೇಲೆ ಬುಕ್ಕಿಂಗ್ ಎಲ್ಲಿ ಮಾಡಬೇಕು ಅನ್ನೋ ಇನ್ಫಾರ್ಮೇಷನ್. ಬೈ ಬಸ್ ಆದರೆ ನಿಮಗೆ KSRTC, AP, SRTC ಆ್ಯಂಡ್ ಪ್ರೈವೇಟ್ ಬಸ್ಸಸ್ ಆಲ್ಸೋ ಅವೈಲೇಬಲ್ ಫಾರ್ ತಿರುಪತಿ. ಓಕೆನಾ. ಡ್ಯೂರೇಷನ್ 5 to 6 ಅವರ್ಸ್ ಇರುತ್ತೆ ಬಸ್ನಲ್ಲಾದರೆ, ಇಲ್ಲಿ 5 to 7 ಅವರ್ಸ್ ಇರುತ್ತೆ. ಬೈ ಕಾರ್ ಅಕಸ್ಮಾತ್ ನಿಮಗೆ ಫ್ಲೆಕ್ಸಿಬಲ್ ಅನಿಸಿದ್ರೆ ನಿಮ್ಮ ಕಾರ್ಗಳಲ್ಲಿ ಕೂಡ ನೀವು ಹೋಗ್ಬೋದು. ಡಿಸ್ಟೆನ್ಸ್ ಜಸ್ಟ್ 250 ಕಿಲೋಮೀಟರ್ಸ್ ಅಂತ ತೋರಿಸ್ತಾ ಇದೆ. ಬಟ್ ಯಾವ ಬೆಂಗಳೂರು ಮಿಡ್ ಏರಿಯಾಯಿಂದ ಇದು 250 ಕಿಲೋಮೀಟರ್ ಅನ್ನೋದು ಇಲ್ಲಿ ಇನ್ಫಾರ್ಮೇಷನ್ ಇಲ್ಲ. ಮೇ ಬಿ ಇಲ್ಲಿ ಕೊಡ್ತಾ ಇರೋದು ಬೆಂಗಳೂರು ಟು ಹೊಸಕೋಟೆ, ಚಿತ್ತೂರು ಆ್ಯಂಡ್ ತಿರುಪತಿ ಅಂತ ಕೊಟ್ಟಿದೆ. ಸೊ ಟಾಲ್ ಕಾಸ್ಟು 500 ಫಾರ್ ಒನ್ ವೇ ಅಂತ ಇದೆ. ಸೊ ಒನ್ ವೇ ಕಾಸ್ಟೇ ನಿಮಗೆ 500 ಅಪ್ರಾಕ್ಸಿಮೇಟ್ಲಿ ಬೀಳ್ಬೋದು ಅನ್ನೋದು ಒಂದು ಅಸಂಪ್ಷನ್ ಚಾಟ್ ಜಿ ಪಿ ಟಿಯಿಂದ ಬಂದಿದೆ. ಬೈ ಫ್ಲೈಟ್ ಆದರೆ ಎಷ್ಟಾಗುತ್ತೆ, 3000 to 6000 ಫಾರ್ ಒನ್ ವೇ. ಆ್ಯಂಡ್ ತಿರುಪತಿ ಏರ್ಪೋರ್ಟ್ ಇನ್ 15 ಕಿಲೋಮೀಟರ್ ಫ್ರಮ್ ದ ಟೆಂಪಲ್. ಸೊ ಬೆಸ್ಟ್ ಆಪ್ಷನ್ ನೀವು ಪ್ರಿಫರ್ ಮಾಡಿ ನೀವು ಟ್ರಾವೆಲ್ನ
ಯಾವ ರೀತಿ ಬುಕ್ಕಿಂಗ್ ಮಾಡ್ಕೋಬೇಕು ಅನ್ನೋದನ್ನು ನೀವು ತಿಳ್ಕೊಳ್ಳಿ. ಓಕೆ, ಸೊ ಈಗ ಇದೊಂದು ಜನರಲ್ ನಾರ್ಮಲಾಗಿ ಟ್ರಾವೆಲ್ ಹೋಗಬೇಕಾದ್ರೆ ನಮಗೆ ಕ್ವೆಶ್ಚನ್ಸ್ ಇರುತ್ತಲ್ಲ, ಅದಕ್ಕೆ ಒಂದು ತಿರುಪತಿ ಅನ್ನೋ ಒಂದು ಎಕ್ಸಾಂಪಲೊಂದಿಗೆ ಇದನ್ನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಸಪೋಸ್ ಈಗ ನನಗೆ ಫೇಸ್ಬುಕ್ಕಲ್ಲಿ ಅಥವಾ ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ನಾನು ನನ್ನ ಫ್ಯಾಮಿಲಿ ಫ್ರೆಂಡ್ಸ್ಗೆ ಒಂದು ಗ್ರೀಟಿಂಗ್ ಕಳಿಸ್ಬೇಕು. ಈಗ ಈ ಮಂತು ಏಪ್ರಿಲ್ ಆಗಿರೋದ್ರಿಂದ ಮಾರ್ಚ್ ಆಗಿರೋದ್ರಿಂದ ಈ ಮಾರ್ಚ್ ಮಂತಲ್ಲಿ ನಮಗೆ ಉಗಾದಿ ಬರ್ತಾ ಇದೆ. ಸೊ ಐ ವಾಂಟ್ ಟು ಸೆಂಡ್ ವಿಶಸ್ ಫಾರ್ ಉಗಾದಿ ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ. ಪ್ಲೀಸ್ ಪ್ರೊವೈಡ್ ಕಂಟೆಂಟ್ ಅಂತ ಕೊಡಿ. ಸೊ ನಿಮಗೆ ಉಗಾದಿ ರಿಲೇಟೆಡ್ ವಿಶಸ್ನ ಯಾವ ರೀತಿ ಕೊಡಬೇಕು ಅನ್ನೋ ಒಂದು ಇನ್ಫಾರ್ಮೇಷನ್ ವಿತ್ ಕಂಟೆಂಟ್ ಇಲ್ಲಿ ನಿಮಗೆ ಕೊಡ್ತಾ ಇದೆ ನೋಡಿ. ಉಗಾದಿ ಶುಭಾಕಾಂಕ್ಷಲು, ಬಟ್ ತೆಲುಗಲ್ಲಿ ಯಾಕೆ ಬಂತು ಅನ್ನೋದು ನಂಗೆ ಅರ್ಥ ಆಗಿಲ್ಲ, ಮೇ ಬಿ. ಓಕೆ, ಸೊ ಐ ನೀಡ್ ಇನ್ ಕನ್ನಡ ಅಂತ ಕೊಡಿ. ನೋಡೋಣ ಕನ್ನಡದಲ್ಲಿ ಯಾವ ರೀತಿ ಬರುತ್ತೆ ಅಂತ ತಿಳ್ಕೊಳ್ಳೋಣ. ಯುಗಾದಿ ಹಬ್ಬದ ಶುಭಾಶಯಗಳು, ಹೊಸ ವರ್ಷದ ಆಶಯಗಳು. ಓಕೆ, ನಿಮ್ಮ ಕುಟುಂಬ ಅನೇಕ ನೆಮ್ಮದಿ ಯಶಸ್ಸನ್ನು ತರುವ ಸಾಧ್ಯ. ಓಕೆ, ಇದು ಕೂಡ ಚೆನ್ನಾಗೇ ಇದೆ. ನೀವು ಯಾವ ಭಾಷೆಯಲ್ಲಿ ಬೇಕಾದರೆ ಕೇಳಿದ್ರು ಆ ಭಾಷೆಯಲ್ಲಿ ಕೊಡುತ್ತೆ. ಮೇ ಬಿ ಒಂದ್ಸಲ ಟ್ರೈ ಮಾಡೋಣ ಚೈನೀಸ್ ಭಾಷೆಯಲ್ಲಿ ಏನೋ ಕೊಡುತ್ತಾ ಅಂತ. ಐ ನೀಡ್ ಇನ್ ಚೈನೀಸ್ ಸುಮ್ಮನೆ ಕೊಟ್ಟು ನೋಡೋಣ. ಓ ಮೈ ಗಾಡ್, ನಮಗಿದಂತೂ ಅರ್ಥನೇ ಆಗೋದಿಲ್ಲ. ಎನಿವೆ, ಚೈನೀಸ್ ಭಾಷೆಯಲ್ಲಿ ಕೂಡ ನೀವು ಉಗಾದಿ ವಿಶಸ್ನ ನೀವು ಯಾರಾದರೂ ಜಪಾನಲ್ಲಿರೋರಿಗೆ ಕಳಿಸ್ಬೋದು ಅಂತ ಅಂದ್ಕೊತೀನಿ. ಚೈನಾ, ಜಪಾನ್ ಯಾವುದಾದ್ರೂ ಒಂದು ಕಂಟ್ರಿನಲ್ಲಿರೋರು. ಸಪೋಸ್ ನಿಮಗೆ ತಮಿಳಲ್ಲಿ ಬೇಕು ಅಂದ್ಕೊಳ್ಳಿ, ನೀಡ್ ಇನ್ ತಮಿಳ್ ಅಂತ ಹಾಕಿ, ನೀಡ್ ಇನ್ ತಮಿಳ್. ಯಾಕಂದರೆ ನಾವು ರೀಜನಲ್ ಲ್ಯಾಂಗ್ವೇಜಲ್ಲಿ ಯುಗಾದಿ ಸೆಲೆಬ್ರೇಟ್ ಮಾಡೋದು ತೆಲುಗು, ತಮಿಳ್, ಕನ್ನಡ ಮೋಸ್ಟ್ ಆಫ್ ದ ಕೇಸಸ್ ಅಲ್ವಾ. ಓಕೆ, ತಮಿಳಲ್ಲಿ ಕೂಡ ನಿಮಗೆ ಬರ್ತಾ ಇದೆ. ಓಕೆ, ನಾವು ಈಗ ಕಂಟೆಂಟ್ ಸಿಕ್ತು, ನಮಗೆ ಒಂದು ಇಮೇಜ್ ಬೇಕಲ್ವಾ. ಸೊ ಐ ನೀಡ್ ಎ ಗ್ರೀಟಿಂಗ್ ಇಮೇಜ್ ಅಂತ ಕೊಡಿ. ಓಕೆ, ಇಲ್ಲಿ ನೋಡಿ ಇಮೇಜ್ ಜನ್ರೇಟ್ ಆಗೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದೆ. ವಿತಿನ್ ಅ ಮಿನಿಟಲ್ಲಿ ನಿಮಗೆ ಇಮೇಜ್ ಜನ್ರೇಟ್ ಆಗಿ ನಿಮಗೆ ಇಲ್ಲಿ ಡಿಸ್ಪ್ಲೇ ಬರುತ್ತೆ. ಯಾವ ರೀತಿ ಕೊಡುತ್ತೆ ನೋಡೋಣ. ಓಕೆ, ಇಲ್ಲಿ ಬೈ ಡಿಫಾಲ್ಟ್ ಹ್ಯಾಪಿ ಉಗಾದಿ ಇಂಗ್ಲೀಷಲ್ಲೇ ಬಂದ್ಬಿಡ್ತು. ಹಿಯರ್ ಉಗಾದಿ ಗ್ರೀಟಿಂಗ್ ಇಮೇಜ್. ಓಕೆ, ಚೆನ್ನಾಗಿದೆ ಅಲ್ವಾ. ಸಪೋಸ್ ನಿಮಗೆ ಕಂಟೆಂಟ್ ಬೇಡ, ವಿತೌಟ್ ಟೆಕ್ಸ್ಟ್ ಐ ನೀಡ್ ಎ ಗ್ರೀಟಿಂಗ್ ಅಂತ ಕೊಡಿ. ಅಲ್ಲಿ ಯಾವುದೇ ರೀತಿ ಒಂದು ಟೆಕ್ಸ್ಟು ನಿಮಗೆ ಬರೋದಿಲ್ಲ. ಅಲ್ಲಿ ನೀವು ಫೋಟೋಶಾಪ್ ಆಗಿರಲಿ, ಕ್ಯಾನ್ವಾ ಆಗಿರಲಿ, ಯಾವುದೋ ಒಂದು ಟೂಲ್ ಯೂಸ್ ಮಾಡಿಕೊಂಡು ನಿಮಗೆ ಯಾವ ಲ್ಯಾಂಗ್ವೇಜಲ್ಲಿ ನೀವು ವಿಶಸ್ನ ಕಳಿಸ್ಬೇಕು ಅಂತಿದ್ದೀರೋ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ನೀವು ಕಳಿಸ್ಕೋಬೋದು. ನೋಡಿ, ಇಲ್ಲಿ ಪ್ಲೈನ್ ಗ್ರೀಟಿಂಗ್ ನಿಮಗೆ ಸಿಕ್ತು. ಯು ಕ್ಯಾನ್ ಯುಟಿಲೈಸ್ ಎನಿ ಲ್ಯಾಂಗ್ವೇಜ್ ಟು ವಿಶ್ ಯುವರ್ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್. ಓಕೆನಾ. ಇದೊಂದು ಸ್ಮಾಲ್ ಕಾಂಟೆಕ್ಸ್ನ ಕೊಟ್ಟು ನಾನು ಇಷ್ಟು ಇನ್ಫಾರ್ಮೇಷನ್ನ ಗ್ಯಾದರ್ ಮಾಡಿದೆ ಚಾಟ್ ಜಿಪಿಟಿಯಿಂದ. ಸಪೋಸ್ ಈಗ ನಾರ್ಮಲಾಗಿ ಎಷ್ಟೋ ಜನ ಫುಡ್ ಪ್ರಿಪೇರ್ ಮಾಡೋದು ಹೇಗೆ ಅನ್ನೋದು ಕೆಲವರಿಗೆ ಐಡಿಯಾ ಇರೋದಿಲ್ಲ. ಸೊ ನನಗೆ ಒಂದು ಪನ್ನೀರ್ ಕರಿ ಮಾಡೋದು ಹೇಗೆ ಅನ್ನೋದನ್ನು ರೆಸಿಪಿನ ತಿಳ್ಕೋಬೇಕು. ಅದಕ್ಕೆ ಯಾವ ರೀತಿ ಪ್ರಾಂಪ್ಟ್ನ ಕೊಡಬೇಕು ಅನ್ನೋದನ್ನು ಇಲ್ಲಿ ನೋಡೋಣ. ಐ ನೀಡ್ ಎ ಪನ್ನೀರ್ ಕರಿ ರೆಸಿಪಿ ಇನ್ ಕನ್ನಡ ಅಂತಲೇ ಕೊಡೋಣ, ಯಾಕಂದರೆ ಇಂಗ್ಲೀಷಲ್ಲೇ ಕೊಡುತ್ತಿದ್ದು ನಾರ್ಮಲಾಗಿ. ರೊಟ್ಟಿಗೆ ಹೇರಳವಾಗಿ ತಿನ್ನಬಹುದಾದ ಸುಲಭ ರುಚಿಕರವಾದ ಪನ್ನೀರ್ ಕರಿ ರೆಸಿಪಿ. ಓಕೆ, ಅದು ನಿಮಗೆ ಸಜೆಷನ್ ಕೊಡ್ತಾ ಇದೆ, ರೊಟ್ಟಿಗೆ ತಿನ್ನಬೇಕಾ ಚಪಾತಿಗೆ ತಿನ್ನಬೇಕಾ ಅನ್ನೋದು ಕೂಡ ಕೊಡ್ತಾ ಇದೆ ಇಲ್ಲಿ. ದಟ್ ಈಸ್ ಓಕೆ. ಬಟ್ ಪನ್ನೀರ್ ಕರಿಗೆ ಕಾಯಿ ಅಗತ್ಯವಿರುವ ಪದಾರ್ಥಗಳು ಪನ್ನೀರ್, ಓಕೆ, ಈರುಳ್ಳಿ, ಟೊಮೆಟೊ, ಹಸಿಮೆಣಸು. ಆಲ್ಮೋಸ್ಟ್ ಇಷ್ಟು ಇನ್ಫಾರ್ಮೇಷನ್ ನಿಮಗೆ ಸಿಕ್ಕಿದ್ರೆ, ಈವನ್ ತಯಾರಿಸುವ ವಿಧಾನ ಕೂಡ ನಿಮಗೆ ಕೊಡ್ತಾ ಇದೆ ಅಂದಮೇಲೆ ನೀವು ಈಸಿಯಾಗಿ ಇದನ್ನು ಓದ್ಕೊಂಡು ನೀವು ಟ್ರೈ ಮಾಡಿ. ಚೆನ್ನಾಗಿ ಬಂದರೆ ಚಾಟ್ ಜಿ ಪಿ ಟಿನ ಮತ್ತೊಂದು ಸಲ ಬಳಸಿ ರೆಸಿಪಿಗೋಸ್ಕರ. ಚೆನ್ನಾಗಿ ಬರಲಿಲ್ವಾ, ಇಲ್ಲ ವಿಡಿಯೋ ಟ್ಯುಟೋರಿಯಲ್ಸ್ ಸುಮಾರಿದೆ, ಟ್ರೈ ಮಾಡಿರಿ. ಐ ನೀಡ್ ಎ ವಿಡಿಯೋ ಟ್ಯೂಟರ್ ಆನ್ ಯೂಟ್ಯೂಬ್ ಅಂತ ಕೊಡೋಣ. ಮೇ ಬಿ ಏನಾದರೂ ಲಿಂಕ್ ಏನಾದರೂ ಸಜೆಸ್ಟ್ ಮಾಡುತ್ತಾ ಅಂತ ಗೊತ್ತಾಗುತ್ತೆ. ನೋಡಿ, ಸರ್ಚಿಂಗ್ ಇನ್ ದ ವೆಬ್ ಅಂತ. ಯಾ
ನಿಮಗೆ ಪನ್ನೀರ್ ಕರಿ ಅದಕ್ಕೆ ಓಕೆ ಪನ್ನೀರ್ ಬಟರ್ ಮಸಾಲ ಕನ್ನಡದಲ್ಲಿ. ಮೇ ಬಿ ಇದನ್ನು ಕ್ಲಿಕ್ ಮಾಡಿದಾಗ ನಿಮಗೆ ಇಟ್ಸ್ ಇನ್ನೊಂದು ಪೇಜು ಯೂಟ್ಯೂಬ್ ಪೇಜು ಓಪನ್ ಆಗಿ ನಿಮಗೆ ವಿಡಿಯೋ ಕೂಡ ಪ್ಲೇ ಆಗೋ ಚಾನ್ಸಸ್ ಇದೆ. ಸೊ ಇಟ್ಸ್ ಎ ಗುಡ್ ಒನ್. ನೀವು ಗುಡ್ ರೆಸ್ಪಾನ್ಸ್ ಅಂತ ಬೇಕಾದರೆ ಅದನ್ನು ಮೆನ್ಷನ್ ಮಾಡಿ ಚಾಟ್ ಜಿ ಪಿ ಟಿಗೆ ನಿಮ್ಮ ಒಂದು ಫೀಡ್ಬ್ಯಾಕನ್ನು ಕೊಡ್ಬೋದು. ನಿಮ್ಗೆ ಇಷ್ಟ ಆಗಲಿಲ್ವಾ, ನೀವು ಇದನ್ನೇನು ಕೊಡೋದು ಬೇಕಾಗಿಲ್ಲ. ಆ್ಯಂಡ್ ಇಲ್ಲಿ ಎಡಿಟ್ ಕ್ಯಾನ್ವಾಸ್ ಅಂತ ಏನೋ ಇದೆ, ಎಡಿಟ್ ಕ್ಯಾನ್ವಾಸ್ ಮಾಡಿದಾಗ ನಿಮಗೆ ಈ ರೀತಿ ಏನಾದರೂ ಚೇಂಜಸ್ ಬೇಕಾದರೆ ನೀವು ಎಡಿಟ್ ಮಾಡಿ ಇಲ್ಲಿ ಪ್ರಾಂಪ್ಟನ್ನು ಮತ್ತೆ ಕೊಡ್ಬೋದು. ಓಕೆ, ಸೊ ಇಲ್ಲಿ ನಾವು ಫಸ್ಟು ಒಂದು ಟ್ರಾವೆಲ್ ಬಗ್ಗೆ ಇನ್ಫಾರ್ಮೇಷನ್ ತೊಗೊಂಡ್ವಿ, ಆಮೇಲೆ ಒಂದು ಗ್ರೀಟಿಂಗ್ನ ಕ್ರಿಯೇಟ್ ಮಾಡಿದ್ವಿ, ಆಮೇಲೆ ಒಂದು ರೆಸಿಪಿನ ಕೂಡ ನಾವು ಇಲ್ಲಿ ಪಡ್ಕೊಂಡ್ವಿ. ಕರೆಕ್ಟಾ? ಸೊ ಸಪೋಸ್ ನಾವು ಟೆಕಿ ವರ್ಡಲ್ಲಿದ್ದಾಗ ನಮಗೆ ಸಾಫ್ಟ್ವೇರ್ ಕೋಡಿಂಗ್ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಸಿಗುತ್ತಾ ಅನ್ನೋದು ಕೂಡ ನಾವು ಚಾಟ್ ಜಿ ಪಿ ಟಿಯಲ್ಲಿ ಕೇಳ್ಬೋದು. ಐ ವಾಂಟ್ ಟು ಕ್ರಿಯೇಟ್ ಎ ಬೇಕರಿ ರಿಲೇಟೆಡ್ ವೆಬ್ಸೈಟ್. ಐ ನೀಡ್ ಎ ಕೋಡಿಂಗ್ ಆಫ್ HTML ಆ್ಯಂಡ್ CSS. ನೋಡೋಣ ಕೋಡ್ಸ್ ಈವನ್ ಬೇಕ್ರಿ ವೆಬ್ಸೈಟ್ಗೆ ಯಾವ ರೀತಿ HTML CSS ಪ್ರೊವೈಡ್ ಮಾಡುತ್ತೆ ಅನ್ನೋದನ್ನು ಇಲ್ಲಿ ನೋಡಿ. ಪೂರಾ ನಿಮಗೆ ಇನ್ಫಾರ್ಮೇಷನ್ ಇದು ಮೋಸ್ಟ್ಲಿ ಸಾಫ್ಟ್ವೇರ್ ಇಂಜಿನಿಯರ್ಸ್ಗೆ ಈಸಿಯಾಗಿ ಅರ್ಥ ಆಗುತ್ತೆ, ಬಿಕಾಸ್ ಇದು HTML ಆ್ಯಂಡ್ CSSನ ಬಳಸ್ಕೊಂಡು ಕೋಡ್ನ ಕ್ರಿಯೇಟ್ ಮಾಡಿ ನಮಗೆ ಕೊಡ್ತಾಯಿದೆ. ಇದನ್ನು ಕಾಪಿ ಮಾಡಿ ನೀವು ಕೆಲವೊಂದು ಟೂಲ್ಸಲ್ಲಿ ನೀವು ಹಾಕಿದಾಗ ವೆಬ್ಸೈಟ್ ಡಿಸ್ಪ್ಲೇ ಕೂಡ ನಿಮಗೆ ದ ಬೇಸಿಕ್ ವೆಬ್ಸೈಟ್ ನಿಮಗೆ ಪ್ರಿವ್ಯೂ ಕೂಡ ಸಿಗುತ್ತೆ. ಸೊ ಇದು ಸಾಫ್ಟ್ವೇರ್ ಅವ್ರಿಗೆ ತುಂಬ ಈಸಿ ಆಗುತ್ತೆ ಅಲ್ವಾ? ಓಕೆ, ಇದಾಯಿತು. ಈಗ ಸಪೋಸ್ ನಾನು ಒಬ್ಬ ಡಿಸೈನರು ಅಂತ ತಿಳ್ಕೊಳ್ಳೋಣ. ಐ ನೀಡ್ ಎ ಸಜೆಷನ್ ಫಾರ್ ಬೇಕರಿ ಲೋಗೋ. ಏನಾದರೂ ಲೋಗೋ ಸಜೆಸ್ಟ್ ಮಾಡುತ್ತಾ ಅನ್ನೋದು ಕೂಡ ನಾವು ನೋಡೋಣ. ಓಕೆ, ಇಲ್ಲಿ ಇನ್ಫಾರ್ಮೇಷನ್ ಕೊಡ್ತಾ ಇದೆ, ಮಿನಿಮಲಿಸ್ಟ್ ಆ್ಯಂಡ್ ಎಲಿಗೆಂಟ್ ಅಂದರೆ ವೀಟ್ ಸ್ಟಾಕ್ ಆ್ಯಂಡ್ ಬೇಕ್ರಿ ನೇಮ್ ಅಂತ ಏನೇನೋ ಕೊಡ್ತಾ ಇದೆ. ಕ್ಲಾಸಿಕ್ ಆ್ಯಂಡ್ ವಿಂಟೇಜ್ ಪ್ರಕಾರ ಬೇಕಾ, ಪ್ಲೇಫುಲ್ ಆ್ಯಂಡ್ ಮಾಡರ್ನ್ ಬೇಕಾ? ಓಕೆ, ನಾವು ಪ್ಲೇಫುಲ್ ಆ್ಯಂಡ್ ಮಾಡರ್ನ್ ಅಂತ ತೊಗೊಳೋಣ. ಪ್ಯಾಟರ್ನ್ ಯಾವ ಥರ ಬೇಕು ಅನ್ನೋದೇನೋ ಕೇಳ್ತಾ ಇದೆ. ಪ್ಲೇಫುಲ್ ಆ್ಯಂಡ್ ಮಾಡರ್ನ್. ಓಕೆ, ಅದು ನಿಮಗೆ ಸಜೆಸ್ಟ್ ಕೂಡ ಮಾಡುತ್ತೆ ಅಂತ ಕಾಣಿಸುತ್ತೆ, ನೋಡೋಣ. ಸೊ ನವೆಡೇಸ್ ನಿಮಗೆ ಚಾಟ್ ಜಿ ಪಿ ಟಿ ಯೂಸ್ ಮಾಡೋದ್ರಿಂದ ಗ್ರಾಫಿಕ್ ಡಿಸೈನರ್ಸ್ಗೆ ಈಸಿ ಆಗೋಗಿದೆ ಯಾವ ರೀತಿ ಬಳಸ್ಕೋಬೋದು ಅನ್ನೋದಕ್ಕೆ. ನೋಡಿ, ಈಗೊಂದು ನಿಮಗೆ ಲೋಗೋ ಥರ ಕೊಟ್ಟಿದೆ, ಇಲ್ಲಿ ಬೇಕರಿ ಅಂತಿದೆ. ಸೊ ಇಲ್ಲಿ ನನಗೆ ಸಪೋಸ್ ನನಗೆ ಏನಾದರೂ ಇಲ್ಲಿ ಬೇರೆ ಹೆಸರು ಕೊಡಬೇಕು ಅಂತ ನನಗೆ ಅನಿಸ್ತಾ ಇದೆ. ಬೆಸ್ಟ್ ಬೇಕರಿ ಅಂತ ಕೊಡೋಣ, ಇಲ್ಲ ಬೇರೆ ಏನಾದರೂ ಸಜೆಷನ್. ನನಗೆ ಸಡನ್ನಾಗಿ ಐಡಿಯಾ ಬರ್ತಾ ಇಲ್ಲ ಏನು ಹೆಸರು ಕೊಡಬೇಕು ಅಂತ. ನಮ್ಮ ಬೇಕರಿ ಅಂತ ಕೊಟ್ಟು ನೋಡೋಣ. ರೀಪ್ಲೇಸ್ ವಿತ್ ದ ಟೆಕ್ಸ್ಟ್ ನಮ್ಮ ಬೇಕರಿ ಕೊಟ್ಟು ನೋಡೋಣ, ಅದೇನಾದರೂ ಇಮೇಜ್ ಕ್ರಿಯೇಟ್ ಮಾಡಿಕೊಡುತ್ತಾ ಅಂತ. ಫಸ್ಟ್ ಇದು ಲೋಗೋ ನಿಮಗೆ ತೋರಿಸ್ತಲ್ವಾ, ಬೇಕ್ರಿಗೆ ಒಂದು ಲೋಗೋ ಯಾವ ರೀತಿ ಮಾಡಬೇಕು ಅನ್ನೋ ಒಂದು ಲೋಗೋನ ಅದು ಒಂದು ಪ್ರಾಂಪ್ಟ್ ತಗೊಂಡು ಕೊಟ್ಟಿದೆ. ವಾವ್, ನೋಡಿ, ನಮ್ಮ ಬೇಕರಿ ಅನ್ನೋ ಒಂದು ಲೋಗೋ ಕೂಡ ನಾವು ಇಲ್ಲಿ ಕ್ರಿಯೇಟ್ ಮಾಡ್ಕೋಬೋದು. ಸೊ ಇಲ್ಲೇನೋ ಸಾಲ್ಟ್ ಆ್ಯಂಡ್ ಸಮಥಿಂಗ್ ಏನೋ ಕೊಟ್ಬಿಟ್ಟಿದೆ ಅದು ಕ್ಯಾಪ್ಷನ್ ಆಗಿ. ಅದು ಬೇಡ ಅಂದರೆ, ಬಟ್ ಇಲ್ಲಿ ಏನು ಪ್ರಾಬ್ಲಮ್ ಅಂದರೆ ಚಾಟ್ ಜಿ ಪಿ ಟಿ ನಿಮಗೆ ಒಂದು ಐಡಿಯಾಲಜಿನ ಜನ್ರೇಟ್ ಮಾಡಿ ಕೊಡುತ್ತೆ. ಇದನ್ನು ಬೇಸ್ ಮಾಡಿಕೊಂಡು ನೀವು ಒಬ್ಬ ಗ್ರಾಫಿಕ್ ಡಿಸೈನರ್ನ ಸಹಾಯ ಸ್ಟಿಲ್ ನೀವು ಪಡ್ಕೊಳ್ಳಿ ಅನ್ನೋ ಒಂದು ಸಜೆಷನ್ನ ನಾನು ಕೊಡ್ತಾ ಇದ್ದೀನಿ. ಬಿಕಾಸ್ ಇದು ಜಸ್ಟ್ ಇಮೇಜ್ ಆಗಿ ಕೊಡುತ್ತೆ ಹೊರತು ಇದನ್ನು ನೀವು ಎಲ್ಲ ಒಂದು ಸೋಷಿಯಲ್ ಮೀಡಿಯಾದಲ್ಲಾಗಲಿ ಬೇರೆ ಕಡೆ ಎಲ್ಲದರಲ್ಲೂ ರಿಸೋರ್ಸ್ ಆಗಿ ಯೂಸ್ ಮಾಡೋಕ್ಕಾಗಲ್ಲ. ಬಿಕಾಸ್ ರಿಸೋರ್ಸ್ ಫೈಲ್ ನಮಗೆ ಒಂದು ವೆಕ್ಟಾರ್ ಬೇಸಲ್ಲಿ ಬೇಕಾಗತ್ತೆ, ಯಾಕಂದರೆ ನೀವು ಪ್ರಿಂಟ್ ಮಾಡಿಸ್ಬೇಕಾದ್ರೆ ಎಲ್ಲ ಪ್ರಾಬ್ಲಮ್ ಆಗುತ್ತೆ. ಸೊ ಒಬ್ಬ ಗ್ರಾಫಿಕ್ ಡಿಸೈನರ್ ಸಹಾಯ ಅಂತೂ ಬೇಕು, ಬಟ್ ಗ್ರಾಫಿಕ್ ಡಿಸೈನರ್ ಕೂಡ ಆ್ಯಸ್ ಎ ಚಾಟ್ ಜಿ ಪಿ ಟಿನ ಯೂಸ್ ಮಾಡಿಕೊಂಡು ಯಾವುದೆಲ್ಲ ರೀತಿ ಲೋಗೋ ಐಡಿಯಾಲಜಿ ಮಾಡ್ಬೋದು ಅನ್ನೋದಕ್ಕೆ ಚಾಟ್ ಜಿ ಪಿ ಟಿ ಸಹಾಯ ಪಡ್ಕೋಬೋದು. ಲೋಗೋ ಮಾಡೋದಕ್ಕಾಗಿರ್ಬೋದು, ಅಥವಾ ಒಬ್ಬ ಎಂಟ್ರಪ್ರನರ್ ಅವನಿಗೆ ಒಂದು ಐಡಿಯಾ ಬೇಕು, ಚಾಟ್ ಜಿ ಪಿ ಟಿ ಬಳಸ್ಕೊಂಡು ಯಾವ ರೀತಿ ತನ್ನ ಒಂದು ಸಂಸ್ಥೆನ ಸ್ಟಾರ್ಟ್ ಮಾಡಬೇಕು, ಯಾವ ರೀತಿ ಲೋಗೋ ಬಳಸ್ಕೋಬೋದು, ಯಾವ ರೀತಿ ಲೋಗೋ ಐಡಿಯಾಲಜಿ ಬೇಕು ಅನ್ನೋದನ್ನು ಚಾಟ್ ಜಿ ಪಿ ಟಿಯಿಂದ ನೀವು ತಿಳ್ಕೊಂಡು ಮಾಡ್ಕೊಳ್ಳಿ. ಸೊ ಇದೊಂದು ಕಾಂಟೆಕ್ಸ್ಟ್ ನಾನು ತೋರಿಸಿದ್ದೀನಿ.
ಐ ಥಿಂಕ್ ಇದು ಸಮ್ ಬೇಸಿಕ್ಸ್ ಟಿಪ್ಸ್ ಆಗಿದೆ. ಬಟ್ ಇವಾಗ ಕೆಲವೊಬ್ಬರಿಗೆ ಇಂಗ್ಲೀಷ್ನ ಪ್ರಾಂಪ್ಟ್ ಕೊಡೋದಕ್ಕೆ ಬರೋದಿಲ್ಲ. ಆವಾಗ ನೀವು ಅಟ್ಲೀಸ್ಟ್ ನೀವು ಟೈಪಿಂಗ್ ನಾಲೆಜ್ ಇತ್ತು ಅಂದರೆ ಸಾಕು. ನೀವು ಕನ್ನಡನ ಇಂಗ್ಲೀಷಲ್ಲಿ ಟೈಪ್ ಮಾಡಿ, ಅದು ನಿಮಗೆ ಪ್ರಾಂಪ್ಟ್ನ ತೊಗೊಂಡು ಅದು ಇನ್ಫಾರ್ಮೇಷನ್ನ ನಿಮಗೆ ಕೊಡುತ್ತೆ ಚಾಟ್ GPT. ಸರಿನಾ? ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನನಗೆ ಒಂದು ಒಳ್ಳೆ ಟೆಂಪಲ್ ವಿಸಿಟ್ ಮಾಡಬೇಕು, ಅದು ಬ್ಯಾಂಗ್ಳೂರಿನಲ್ಲಿ, ಸಜೆಸ್ಟ್ ಕೊಡಿ, ಏನೋ ಒಂದು ಕೊಡಿ ಅಷ್ಟೇ. ಆ ಥರ ಕೊಟ್ಟರು ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ನೋಡಿ, ನೀವು ಬೆಂಗಳೂರಿನಲ್ಲಿ ಒಮ್ಮೆ ಭೇಟಿ ಸುಂದರ ಶ್ರದ್ಧಾಸ್ಪದ ದೇವಾಲಯಗಳು ಇಲ್ಲಿವೆ. ಬನಶಂಕರಿ ದೇವಸ್ಥಾನ, ದುರ್ಗಾ ಪರಮೇಶ್ವರಿ ದೇವಸ್ಥಾನ, ದೊಡ್ಡ ಗಣಪತಿ, ಬೂಗ್ಲುಕೆ ಗಣೇಶ ದೇವಸ್ಥಾನ ಇದೆಲ್ಲಿದೆ ಅನ್ನೋದು ನನಗೂ ಗೊತ್ತಿಲ್ಲ. ದೊಡ್ಡ ಗಣಪತಿ ಇರೋದು ಬಸವನಗುಡಿ ಏರಿಯಾ. ಸೊ ಇಸ್ಕಾನ್ ಕೃಷ್ಣ ಮಂದಿರ, ಚೊಕ್ಕನಾಥ ಸ್ವಾಮಿ ದೇವಸ್ಥಾನ ದೊಮ್ಲೂರಿನಲ್ಲಿದೆ. ಸೊ ಈ ರೀತಿ ಕೆಲವೊಂದು ಇನ್ಫಾರ್ಮೇಷನ್ ನಿಮಗೆ ನೋಡಿ, ನೀವು ಕನ್ನಡದಲ್ಲಿ ನಿಮ್ಮ ಕನ್ನಡ ವರ್ಡಿಂಗ್ಸ್ನ ನೀವು ಇಂಗ್ಲೀಷಲ್ಲಿ ಟೈಪ್ ಮಾಡಿ ಪ್ರಾಂಪ್ಟಾಗಿ ಕೊಟ್ಟರು ಕೂಡ ಅದು ಆಲ್ಮೋಸ್ಟ್ ನಿಮಗೆ ಒಳ್ಳೆಯ ಇನ್ಫಾರ್ಮೇಷನ್ನೇ ಕೊಟ್ಟಿದೆ ಅಂತ ತಿಳ್ಕೊತಾ ಇದ್ದೀನಿ. ಸೊ ಈ ರೀತಿ ಚಾಟ್ GPTನ ದೈನಂದಿನ ದಿನದಲ್ಲಿ ನೀವು ಬಳಸ್ಕೊಂಡು ನಿಮ್ಮ ಇನ್ಫಾರ್ಮೇಷನ್ ಆಗಲಿ, ಅಕಸ್ಮಾತು ಏನಾದರೂ ಕ್ರಿಯೇಟಿವ್ ಬ್ರೈನ್ ಸ್ಟ್ರಾಮಿಂಗ್ ಸೆಷನ್ನ ಕೂಡ ನೀವು ಚಾಟ್ GPT ಜೊತೆ ಮಾಡ್ಬೋದು. ನೀವೇನಾದರೂ ಪ್ರಾಂಪ್ಟ್ ಕೊಟ್ಟಾಗ ಅದೊಂದು ನಿಮಗೊಂದು ಇನ್ಪುಟನ್ನು ಕೊಡುತ್ತೆ. ಆ ಇನ್ಪುಟ್ನ ನೀವು ನೋಡಿದಾಗ ನಿಮಗೆ ಒಂದು ಫೀಡ್ಬ್ಯಾಕ್ ಚಾಟ್ GPTಗೆ ಕೊಡಬೇಕು ಅನಿಸುತ್ತೆ. ಇಲ್ಲ ಚಾಟ್ GPT ನಿಮ್ಮ ಐಡಿಯಾಲಜಿ ತೊಗೊಂಡು ಅದೊಂದು ಫೀಡ್ಬ್ಯಾಕ್ ಕೊಡುತ್ತೆ. ವೆದರ್ ಇಟ್ ಈಸ್ ಬೆಟರ್ ಆರ್ ನಾಟ್ ಅನ್ನೋದು ಚಾಟ್ GPT ಕೂಡ ಡಿಸೈಡ್ ಮಾಡುತ್ತೆ. ಅದನ್ನು ಯೂಟಿಲೈಸ್ ಮಾಡಬೇಕಾ ಬೇಡವಾ ಅನ್ನೋದು ಅದು ನಮ್ಮ ಕೈಯಲ್ಲಿದೆ. ಅದು ನಾವೇ ಡಿಸಿಷನ್ ಮೇಕರ್ ಅಂತ ಹೇಳ್ಕೊಬೋದು. ಬಟ್ ಚಾಟ್ GPTನ ಒಂದು ಟೂಲ್ ಆಗಿ ಬಳಸಿ ಈಸಿಯಾಗಿ ನಿಮ್ಮ ದೈನಂದಿನ ಜೀವನದಲ್ಲಿ ಯಾವ ರೀತಿ ಬಳಸ್ಕೋಬೇಕು ಅನ್ನೋದನ್ನು ಚಾಟ್ GPTಯಿಂದ ಕಲೀರಿ ಅಂತ ನಾನು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್.